ಅಲ್ಲ ಕಣೋ ಬಡ್ಡೆದ ವರ್ಷಕ್ಕೊಂದು ಹಬ್ಬ ವಸ್ತುಡ್ಕೆ ಮಾಡೋದು ಬಿಟ್ಬಿಟ್ಟಿದ್ದು ಯಾವುದೋ ಕೋಳಿ ಮರಿ ಬಿಟ್ಕೊ ಕೂತಿದ್ದೀರಲ್ಲ ಅಂತ ಬೈಕ ತರ್ತೀರಾ ಅಂತ ನಂಗೆ ಖಂಡಿತ ಗೊತ್ತು. ಅದರಲ್ಲಿ ಏನಪ್ಪ ಅಂತಂದರೆ ಈ ವಿಡಿಯೋದಲ್ಲಿ ಏನು ಅಂತಂದರೆ ನೀವು ಮರಿಗಳು ಸಾಕೋದು 5ನೇ ದಿನ. ಅಂದರೆ ಇವತ್ತು ನ್ಯಾಚುರಲ್ ಆಗಿ ಮರಿಗಳು ಸಾಕ್ತಾ ಇರೋದು 5ನೇ ದಿನ. 5ನೇ ದಿನದಲ್ಲಿ ಮರಿಗಳು ಯಾವ ಥರ ಆ್ಯಕ್ಟಿವ್ ಆಗಿರ್ತವೆ, ಮರಿಗಳು ಯಾವ ಥರ ಗ್ರೌತ್ ಇರ್ತವೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳಿರ್ತೀನಿ. ಕಂಪ್ಲೀಟಾಗಿ ವಿಡಿಯೋ ನೋಡ್ಕೊಳ್ಳಿ. ಇಲ್ಲಿ ಕಾಣಿಸ್ತಿದೆ ನೋಡಿ ಮರಿಗಳು ಯಾವ ಥರ ಗ್ರೌತಲ್ಲಿ ಐತೆ ಮತ್ತು ಪ್ರತಿಯೊಂದೂ ಅಂದರೆ ಆಚೆ ಬಿಟ್ಟು ಮೇಯಿಸೋದ್ರಲ್ಲಿ ನಿಮಗೆ ಕಲ್ಲು ತಿಂದರೂ ಕಲ್ಲು ಕರಗಿಸೋ ನಾಟಿ ಮರಿಗಳು. ಅಂದರೆ ನಾಟಿ ಮರಿಗಳು ಯಾವುದೇ ಕಾರಣಕ್ಕೂ ಈಗ ಫಾರಮ್ ಮರಿಗಳು ಇದು ಅದು ಇದು ಅಂತಿದ್ರೆ ಅವಕ್ಕೆಲ್ಲ ಪೀಡ್ಸ್ ಮೇಂಟೈನ್ ಮಾಡಬೇಕು. ಮತ್ತು ಈ ಥರ ಬೈಲಿಗೆಲ್ಲ ಆಸೆ ಪಡಲ್ಲ. ಇವನ್ನ ಬೈಲು ಬಿಟ್ಟರು ಈ ಥರ ಕಲ್ಲನ್ನ ಕೆರ್ಕ ತಿನ್ನೋ ಕಲ್ಲನ್ನೇ ಬೇಕಾದರೂ ಕೆರ್ಕ ತಿನ್ನೋ ಮರಿಗಳು ಅಂದರೆ ಕಲ್ಲನ್ನು ಹೊರಗಿಸ್ಕೋತವೆ. ಈ ಥರ ಕೋಳಿಗಳಾಗ್ಬೋದು ಮರಿಗಳಾಗ್ಬೋದು. ಇಲ್ಲಿ ಕಾಣಿಸ್ತಿದೆ ನೋಡಿ, ಇಲ್ಲಿ ಏನು ನಾವು ರಾಗಿ ಭತ್ತ ಪೀಡ್ಸು ಮೇವು ಏನೂ ಹಾಕಿಲ್ಲ. ಬಟ್ ಇಲ್ಲಿ ಏನಪ್ಪ ಅಂತಂದರೆ ಪೂರ್ತಿ ಸುಮ್ಮನೆ ಬಿಟ್ಟಿರೋದು ಅಷ್ಟೇ. ಕೆಲವ್ರು ಹೇಳ್ಬೋದು ಬ್ರೋ ಅದೇನು ಕುಟುಕ್ತಿಲ್ಲ, ಬರೀ ಸುಮ್ಮನೆ ಆ ಥರ ಕುಟುಕ್ತಿರೋದು ಅಷ್ಟೇ ಅಂತ. ಬಟ್ ಮರಿಗಳೇನು ಅಂತಂದರೆ ಸಣ್ಣ ಕಲ್ಲನ್ನು ಕೂಡ ಸಕ್ಕರೆ ಥರ ಮಾಡ್ಕೋತಾವಂತೆ. ಅಂದರೆ ಹಿಂದಿನ ಕಾಲದಲ್ಲಿ ಹೇಳ್ತಿದ್ರು, ಬಟ್ ಅದು ನನಗೂ ಗೊತ್ತಿಲ್ಲ ಕ್ಲಾರಿಟಿಗೆ. ನಿಮ್ಗೇನಾದರೂ ಗೊತ್ತಿದ್ರೆ ಒಂದು ಕಮೆಂಟ್ ಮಾಡಿಬಿಡಿ. ಬಟ್ ಏನಪ್ಪ ಅಂತಂದರೆ ನಾಟಿ ಮರಿಗಳನ್ನ ಆಚೆ ಬಿಟ್ಕೊಂಡು ಮೇಯಿಸಿದ್ರೆ ಚೆನ್ನಾಗಿ ಬರುತ್ತೆ ಬೇಗ ಅನ್ನೋದು ನನ್ನ ಇದು ಏನಪ್ಪ ಅಂದರೆ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಹೇಳ್ತಾ ಇರೋದೇನು ಅಂತಂದರೆ ಫಸ್ಟು 3 ಡೇಸಿಂದ ಅಂದರೆ 3 ದಿನ ಗಂಟೆ ಏನು ಬಿಡೋದು ಬೇಡ. 3 ದಿನ ಆದಮೇಲೆ ಕಂಪ್ಲೀಟಾಗಿ ಈ ಥರ ಬಿಟ್ಕೊಂಡು ಮೇಯಿಸಿದ್ರೆ ಮರಿಗಳದ್ದು ಗ್ರೌತ್ ಆಗಲಿ ಮತ್ತು ಪ್ರತಿಯೊಂದೂ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದರೆ 3 ಹ್ಯಾಂಡಿಕ್ಯಾಪ್ ಮರಿಗಳು ಬಂದಿದ್ದು ಈ ಸಲ. ಅಂದರೆ 3 ಹ್ಯಾಂಡಿಕ್ಯಾಪ್ ಮರಿಗಳು ಈ ಕಡೆ ಸೈಡಲ್ಲಿ ಕಾಣಿಸ್ತಿದೆ ನೋಡಿ, ಅದು ಇಲ್ಲಿ 3 ಹ್ಯಾಂಡಿಕ್ಯಾಪ್ ಮರಿಗಳು ಆ ಥರ ಬಂದಿತ್ತು. ಹ್ಯಾಂಡಿಕ್ಯಾಪ್ ಮರಿಗಳನ್ನೂ ಈ ಸಲ ಉಳಿಸ್ಕೊಂಡಿದ್ದೀವಿ. ಬಟ್ ಏನಪ್ಪ ಅಂತಂದರೆ 25 ಮರಿಲಿ 25 ಮರಿನೂ ಇಲ್ಲಿ ಕಂಪ್ಲೀಟಾಗಿ ಕಾಣಿಸ್ತಿದೆ. ಆಮೇಲೆ ಬಂದ್ಬಿಟ್ಟು ನಾಳೆ ವೀಡಿಯೋ ಮಾಡಿದಾಗ ಬ್ರೋ 25 ಮರಿದ್ದು ಇನ್ನೂ ಕಮ್ಮಿ ಐತೆ ಅಂತ ಅನ್ಕೊಳಕ್ಕೆ ಹೋಗ್ಬಿಟ್ಟು ಲೆಕ್ಕ ಕಳಿಬೇಕಾದ್ರೆ 25 ಮರಿ ಕರೆಕ್ಟಾಗೈತೆ. ಈ ಥರ ನ್ಯಾಚುರಲಾಗಿ ಮೇಯಿಸೋದ್ರಿಂದ ನಿಮ್ಗೆ ಯಾವುದೇ ರೀತಿ ಆ್ಯಂಟಿಬಯೋಟಿಕ್ ಅವಶ್ಯಕತೆ ಇಲ್ಲ ಮತ್ತು ಯಾವುದೇ ರೀತಿ ರೋಗ ಲಕ್ಷಣದ ಅವಶ್ಯಕತೆ ಏನು ಬರೋಲ್ಲ. ನಿಮ್ಗೆ ಯಾವುದೂ ಕಂಪ್ಲೀಟಾಗಿ ಜಾಸ್ತಿ ಏನು ರೋಗಗಳು ಬರೋಲ್ಲ. ಈ ಥರ ಆಚೆ ಬಿಟ್ಕೊಂಡು ಮರಿಗಳನ್ನ ಸಾಕೋದ್ರೆ ನಿಮ್ಗೆ ಬೆಟರ್ ಫ್ರೆಂಡ್ಸ್. ಅದನ್ನು ಬಿಟ್ಬಿಟ್ಟು ನೀವು ಒಳಗಡೆ ಬಿಟ್ಕೊಂಡು ಮರಿ ಸಾಕ್ತೀನಿ